ಶಿವಾನಿ ಬೆಳಗಿನ ಹೊತ್ತಿನಲ್ಲಿ ಮನೆಯ ಮೆಟ್ಟಿಲಿನ ಮೇಲೆ ಕುಳಿತುಕೊಂಡಿದ್ದಳು. ಹನಿ ಹನಿಯಾಗಿ ಬೀಳುತ್ತಿದ್ದ ಮಂಜು, ತಂಪಾದ ಗಾಳಿ ಎಲ್ಲವೂ ತನ್ನ ಮೌನಕ್ಕೆ ಸಾಥ್ ನೀಡಿದಂತೆ. ಆದರೆ ಒಳಗೆ ಒಳಗೆ ಬಿರುಕು ಬಿಟ್ಟ ಹೃದಯಕ್ಕೆ ಮಂಜಿನ ತಂಪು ತಾಕುತ್ತಿರಲಿಲ್ಲ. 5 ವರ್ಷಗಳ ಹಿಂದೆ ಮನೆಯಿಂದ ಹೊರಟು ಹೋದಳು. ಅವಳು ಕೋಪದಲ್ಲಿ, ಅಸಹ್ಯದಲ್ಲಿ, ನನಗೆ ಯಾರೂ ಬೇಕಿಲ್ಲ ಎಂಬ ಹಠದಲ್ಲಿ ಮನೆಯವರೊಂದಿಗೆ ಉಂಟಾದ ಚಿಕ್ಕ ಜಗಳವೇ ದೊಡ್ಡ ಗೋಡೆಯಾಗಿ ಬೆಳೆಯಿತು. ಮತ್ತು ಆ ಗೋಡೆಯ ಹಿಂದಕ್ಕೆ ತಳ್ಳಿ ತನ್ನ ಅಮ್ಮ ಅಪ್ಪನನ್ನು ಬಿಟ್ಟು ಬಿಟ್ಟಿದ್ದಳು. ಇಂದು ಅದೇ ಮನೆಯಿಂದ ದೂರ ನಿಂತು ನೋಡುತ್ತಾ ಅದೇ ಮನೆಯ ಮೆಟ್ಟಿಲಿನ ಮೇಲೆ ಕಣ್ಣೀರಿನ ಮಂಜು ಬಾಯಿತು. ಏನಾದರೂ ಆಗಲಿ, ಮರಳಿ ಹೋಗಬೇಕು ಎಂದು ಅವಳೊಳಗಿನ ಧ್ವನಿ ಹೇಳುತ್ತಿತ್ತು. ಆದರೆ ಒಂದು ಪ್ರಶ್ನೆ, ಅಮ್ಮ ನನ್ನನ್ನು ಮುನ್ನಲಿನಂತೆ ಕರೆದುಕೊಳ್ಳುತ್ತಾಳಾ? ಅದೇ ಪ್ರಶ್ನೆಯಿಂದ ಶಿವಾನಿ 5 ವರ್ಷ ಬದುಕಿದ್ದಳು. ಅವಳ ಬಲಗೈಯಲ್ಲಿ ಒಂದೇ ಒಂದು ಚಿಕ್ಕ ಚೀಲ. ಆ ಚೀಲಕ್ಕಿಂತ ದೊಡ್ಡದು ಅವಳ ಪಶ್ಚಾತ್ತಾಪ. ಅಮ್ಮನ ಚಿತ್ರವನ್ನಷ್ಟೇ ಹಿಡಿದು ಇವತ್ತು ಮನೆ ಕಡೆ ಬಂದಿದ್ದಳು. ಮನೆಯ ದ್ವಾರದ ಬಳಿ ನಿಂತು ಉಸಿರೆಳೆದಳು. ಹೃದಯದ ದಾನಾಡ ದಾನಾಡ ನಾದ ಸದ್ದಾಗಿ ಕೇಳಿಬರುವಂತಿತ್ತು. ಅಮ್ಮ ಒಳಗೆ ಇದ್ದಳು, ತಂದೆ ಹತ್ತಿರ. ಅವಳ ಹಳೆಯ ಕೊಠಡಿ ಈಗಲೂ ಹಾಗೆಯೇ ಇರಬಹುದೇ? ಕಣ್ಣನ್ನು ಮುಚ್ಚಿ ಶಿವಾನಿ ಬಾಗಿಲು ತಟ್ಟಲು ಕೈ ಎತ್ತುತ್ತಿದ್ದಾಗ ಶಿವಾನಿ ಅಮ್ಮನ ಧ್ವನಿ, ಅದೇ ಮೃದುತನ, ಅದೇ ಮಮತೆ, ಅದೇ ಉಸಿರು. ಶಿವಾನಿಯ ಕಣ್ಣು ತುಂಬಿತು. ಅವಳಿಗೆ ತಾಳ್ಮೆ ತಪ್ಪಿತು. ಅಮ್ಮ ಇಷ್ಟು ವರ್ಷಗಳ ಕಣ್ಣೀರು ಒಂದೇ ಪದದಲ್ಲಿ ಕರಗಿಬಿತ್ತು. ಅಮ್ಮ ದೇವಿ ಮುಂದಕ್ಕೆ ಬಂದಳು ಕುಂಟುತ್ತಾ. 5 ವರ್ಷಗಳಲ್ಲಿ ಅಮ್ಮ ಎಷ್ಟು ಬದಲಾಗಿದೆ. ಅವಳ ಕೂದಲಲ್ಲಿ ಬಿಳಿ ಕೂದಲು ಹೆಚ್ಚಿತ್ತು. ಅಮ್ಮ ಶಿವಾನಿಯ ಮುಖ ಹಿಡಿದು ನೋಡಿದಳು. ಮಮತೆ ತುಂಬಿದ ಕಣ್ಣೀರಿನ ಮಳೆ. ಹೇಳೋಕೆ ಯಾಕೆ ಬರಲಿಲ್ಲ ಚಿಕ್ಕಮ್ಮ? ಶಿವಾನಿ ನೆಲದ ಮೇಲೆ ಕುಳಿತು ಅಮ್ಮನ ಸೀರೆ ಅಂಚು ಹಿಡಿದು ಹತ್ತು ಬಿಟ್ಟಳು. ತಪ್ಪು ಮಾಡಿದೆ ಅಮ್ಮ, ನನಗೆ ಕ್ಷಮಿಸು. ಅಮ್ಮ ದೇವಿ ಅವಳನ್ನು ಎಬ್ಬಿಸಿ ತನ್ನ ಎದೆಗೆ ತಗೊಳ್ಳುತ್ತಿದ್ದಳು. ತುಂಬ ಮೃದುವಾದ ಧ್ವನಿಯಲ್ಲಿ, ನೀ ನನ್ನ ಮಗಳನ್ನೆಂದು ತಳ್ಳಿ ಹಾಕೋ ಅಮ್ಮ ಇದ್ದಾಳೆಯೇ? ಅವಳಿಗೆ ಅವಳ ಮನೆ ಸಿಕ್ಕಿತು. ಆದರೆ ಶಿವಾನಿಗೆ ಇನ್ನೂ ಅರಿವಿಲ್ಲದೊಂದು ಸತ್ಯ, ಆ ಮನೆಯೊಳಗೇನೆ ಅವಳನ್ನು ಕಾಯುತ್ತಿದೆ. ಶಿವಾನಿ ಮನೆಯೊಳಗೆ ಕಾಲಿಟ್ಟ ಕ್ಷಣದಲ್ಲಿ ಹಳೆಯ ನೆನಪುಗಳು ಗುಂಪುಗೂಡಿ ಅವಳನ್ನು ಸುತ್ತುಕೊಂಡವು. ಮನೆಯ ಗೋಡೆಯ ಮೇಲೆ ಫೋಟೋಗಳು, ಹಳೆಯ ತೆಪ್ಪದ ವಾಸನೆ, ಅಮ್ಮ ತಯಾರಿಸುವ ಅಕ್ಕಿ ಸಾರು ಪರಿಮಳ, ಎಲ್ಲವೂ ನೀ ಮರಳಿ ಬಂದೆ ಎಂದು ಹೇಳಿದಂತೆ. ಅವಳು ಮನೆಗೆ ಬಂದಿದ್ದನ್ನು ಕಂಡು ಪಕ್ಕದ ಮನೆಯಲ್ಲಿ ಇರುವ ರಾಮಯ್ಯ ಅಜ್ಜಿಯು ಬಂದು ನಿಂತರು. ಮುಗುಳ್ನಗೆ ಮೆರವಿಲ್ಲದಂತೆ. ಅಯ್ಯೋ, ನಮ್ಮ ಶಿವಾನಿ ಬಂದಿದ್ದಾಳೆ, ದೇವರ ಕೃಪೆ. ಶಿವಾನಿ ನಾಚಿಕೆಯ ನಗು ಮಾಡಿದಳು. ಆದರೆ ಮನಸ್ಸಿನೊಳಗೆ ಕ್ವಾಲಿಟಿ ವೈಟ್ ಇನ್ನೂ ಕಡಿಮೆಯಾಗಿರಲಿಲ್ಲ. ಅಪ್ಪನ ನೋಟ ಒಳಗಡೆ ಹಾಲ್ನಲ್ಲಿ. ತಂದೆ ಮಾಧವಯ್ಯ ಯಾವಾಗಲೂ ಇರುವಂತೆ ಕುರ್ಚಿ ಮೇಲೆ ಕುಳಿತು ಪತ್ರಿಕೆ ಓದುತ್ತಿದ್ದ. ಅವಳು ಒಳಗೆ ಬಂದಿದ್ದನ್ನು ಕೇಳಿ ಪತ್ರಿಕೆ ನಿಧಾನವಾಗಿ ಕೆಳಗಿಳಿದಿತು. ಒಂದು ಕ್ಷಣ ಅವರು ಕಣ್ಣು ಮಿಟುಕಿಸಿದರು. ಮತ್ತೊಮ್ಮೆ ನೋಡಿ ಅವರ ಕಣ್ಣು ತೇವವಾಯಿತು. ಶಿವಾನಿ ಅವರನ್ನು ನೋಡಲು ಧೈರ್ಯ ಮಾಡಲಿಲ್ಲ. ಅಪ್ಪ, ನಿಜವಾದ ಪಶ್ಚಾತ್ತಾಪದ ಒಂದು ಮಾತ್ರ ಪದ. ಮಾಧವಯ್ಯ ಎದ್ದರು. ಅವಳು ಭಯದಿಂದ ಕೆಲವು ಹೆಜ್ಜೆ ಹಿಂದೆ ಸರಿಯುತ್ತಿದ್ದಾಳೆಂದು ಅಮ್ಮ ಗಮನಿಸಿತು. ಅವಳ ಕೈ ನಿಧಾನವಾಗಿ ಹಿಡಿದು ತಂದೆಯ ಕಡೆ ಕರೆದೊಯ್ದಳು. ತಂದೆ ಅವಳ ಭುಜ ಸ್ಪರ್ಶಿಸಿ ಕೇಳಿದರು, ನಾನಿನ್ನು ನೋವಿಗಾಗಿ ಕಾಯುತ್ತಿದ್ದೇನಲ್ಲ ಮಗು, ಕಾಮುಕನಾಗಿ ಅಲ್ಲ, ಅಪ್ಪನಾಗಿ. ಆ ಮಾತಿಗೆ ಶಿವಾನಿ ಮನವೇ ಕುತ್ತುಕೊಂಡಿತು. ಆಯಿತು ಅಪ್ಪ, ನಾನು ತಪ್ಪಿದೆ. ತಪ್ಪು ಮಗಳು ಮಾಡಬೇಕಾಗಿರೋದು ಸುಧಾರಿಕೋ. ಬಾ, ನಮ್ಮ ಮನೆ ನಿನ್ನನ್ನು ಮಿಸ್ ಮಾಡ್ತಿತ್ತು. ತಂದೆಯ ಮಾತು ಬಿದ್ದ ಕ್ಷಣಕ್ಕೆ ಶಿವಾನಿ ಅವಳೊಳಗಿನ ದೀರ್ಘ ವರ್ಷಗಳ ಗಟ್ಟಿಯಾದ ಕಲ್ಲು ಒಡೆದು ಬಿದ್ದಂತೆ. ಶಿವಾನಿ ತನ್ನ ಕೊಠಡಿಗೆ ಹೋದಳು. ಬಾಗಿಲು ತೆರೆಯುವಾಗ 11 ವಯಸ್ಸಿನ ಶಿವಾನಿ ಓದಿ ಮಲಗಿದ ಪುಸ್ತಕ, ಕಿಟಕಿ ಬದಿಯ ರಾಜಗೋಪಿ ಗಿಡ, ಬಾಲ್ಯದ ಫೋಟೋ ಎಲ್ಲವೂ ಹಾಗೆಯೇ. ಆದರೆ ಅವಳು ಗಮನಿಸಿದ ಒಂದೇ ವಸ್ತು, ಅವಳ ಹಾಸಿಗೆ ಮೇಲೆ ಹಳೆಯ ಕಂಬಳಿ. ಹೊಸದು ಅಲ್ಲ. ಹೊಸದು ಇಲ್ಲ ಅಮ್ಮ. ಹೊಸದನ್ನು ಯಾಕೆ ಹಾಕಿಲ್ಲ? ಉದಾಸೀನವಾಗಿ ಕೇಳಿದಳು. ಅಮ್ಮ ಗಂಭೀರವಾಗಿ ನಿಂತಳು. ಕಾಲ್ಗೆಜ್ಜೆ ಹಿಂಜರಿದಂತೆ. ನೀ ಹೊರಟ ದಿನ ಆ ಹಾಸಿಗೆ ಮೇಲೆ ಕಣ್ಣೀರು ಬಿತ್ತು. ನಿನ್ನ ವಾಸನೆ ಹೋಗಿಬಿಡುತ್ತೆ ಅನ್ಸಿ ಹೊಸದು ಹಾಕಲಿಲ್ಲ. ಶಿವಾನಿ ನಡುಗಿ ಹೋದಳು. ಅವಳು ಅಮ್ಮನ ಕೈ ಹಿಡಿದು, ಇಷ್ಟು ನನ್ನಗಾಗಿ. ಅಮ್ಮ ಮಿಡಿದ ನಗೆಯನ್ನೇ ಕೊಟ್ಟಳು. ಮಕ್ಕಳು ಮನೆ ಬಿಟ್ಟು ಹೋದಾಗ
ಅವರ ಅವರ ಹೃದಯ ಬಲವಾಗಿ ಇರುತ್ತೆ ಅಂತ. ಸಂಜೆ ಆಗುತ್ತಿದ್ದಂತೆಯೇ ಮನೆ ತುಂಬ ವಿಶಿಷ್ಟವಾದ ಮೌನ. ಅಮ್ಮ ಅಪ್ಪ ಇಬ್ಬರು ಏನನ್ನೋ ಮರೆಮಾಡುವ ಹಾಗೆ ವರ್ತಿಸುತ್ತಿದ್ದರು. ಶಿವಾನಿಗೆ ಅದು ಗಮನಿಸಿದಂತೆ ಇರಲಿಲ್ಲ. ಅಮ್ಮ, ಏನಾದ್ರೂ ಇದೆನಾ? ನನ್ನಿಂದ ಮರೆಮಾಡ್ತೀರಾ? ಅವಳು ನೇರವಾಗಿ ಪ್ರಶ್ನಿಸಿದಳು. ಅಮ್ಮ ಅಪ್ಪ ಒಬ್ಬರತ್ತ ಒಬ್ಬರು ನೋಡಿಕೊಂಡರು. ಒಂದು ದೀರ್ಘ ನಿಟ್ಟುಸಿರು. ಮಾಧವಯ್ಯ ನಿಧಾನವಾಗಿ ಹೇಳಿದರು. ನೀ ಹೊರಟ 10 ತಿಂಗಳ ನಂತರ ಒಬ್ಬನು ನಮ್ಮನ್ನು ಹುಡುಕಿಕೊಂಡು ಬಂದ, ನಿನ್ನ ಹೆಸರಿನಲ್ಲಿ. ಶಿವಾನಿ ಅಚ್ಚರಿಯಿಂದ ನೋಡಿದಳು. ಯಾರು? ಅವಳ ಧ್ವನಿಯಲ್ಲಿ ಕಳವಳ. ಅಪ್ಪ ತಲೆಯಡಿಗಿಟ್ಟು ಹೇಳಿದರು. ನಿನ್ನನ್ನು ಹುಡುಕಿಕೊಂಡು ಬಂದ ವ್ಯಕ್ತಿ ನಿನ್ನ ಬಗ್ಗೆ ತುಂಬ ಕಾಳಜಿ ತೋರಿದ. ಹೆಸರನ್ನು ಹೇಳಿದ್ರೆ ನಿನ್ನ ಹೃದಯವೇ ನಡುಗಬಹುದು. ಶಿವಾನಿ ನಿಶ್ವಾಸ ಕಳೆದುಕೊಂಡಳು. ಯಾರು ಅಪ್ಪ? ಅಪ್ಪನ ಕಣ್ಣಿನಲ್ಲಿ ಗಂಭೀರವಾದ ನೋವು. ಆಹಾ, ಅವನೇ ನೀ ಬಿಟ್ಟು ಹೋದವನು. ಶಿವಾನಿಯ ಹೃದಯ ಏಕಾಏಕಿ ತಡವಡ ತಡತಡ ಸದ್ದಾಯಿತು. ಅಪ್ಪ ಹೇಳಲು ಹೋಗಿದ್ದ ಹೆಸರೇ ಅವಳ ಭೂತಕಾಲದ ದೊಡ್ಡ ಗಾಯ. ಅವಳು ಧೈರ್ಯವನ್ನು ಕೂಡಿಕೊಂಡು ಮತ್ತೆ ಕೇಳಿದಳು. ಅಪ್ಪ ಯಾರು ಬಂದು ಹೇಳಿ? ಮಾಧವಯ್ಯ ಅವಳ ಕಡೆ ನೋಡದೆ ನಿಧಾನವಾಗಿ ಹೇಳಿದರು. ಆದಿತ್ಯ. ಆ ಹೆಸರನ್ನು ಕೇಳಿದ ಕ್ಷಣ ಅವಳೊಳಗಿನ ಹಳೆಯ ನೆನಪುಗಳು ಪ್ರಳಯದಂತೆ ಹೊರಬಂದವು. ಅವಳನ್ನು ನಡುಗಿಸಿದವ, ಅವಳನ್ನು ಅರ್ಥಮಾಡಿಕೊಂಡವ. ಆದರೆ ಒಂದು ತಪ್ಪು ಅರ್ಥದಿಂದ ಅವರಿಬ್ಬರ ಹಾದಿಗಳು ಎರಡು ಬದಿಗೆ ತಿರುಗಿದವು. ಶಿವಾನಿ ಕೈ ಒಡೆದು ಹಿಡಿದಳು. ಅವಳ ಬೆರಳು ಬೆವರಿನಿಂದ ಜಾರುತ್ತಿದ್ದವು. ಅವನು ಇಲ್ಲಿ ಯಾಕೆ? ಹೇಳುವಾಗ ತುಟಿಗಳು ನಡುಗುತ್ತಿದ್ದವು. ಅಪ್ಪ ಕುರ್ಚಿಯತ್ತ ಹೋಗಿ ಕುಳಿತುಕೊಂಡ. ತೊಡೆಯ ಮೇಲೆ ಕೈಗಳನ್ನು ಜೋಡಿಸಿದರು. ನೀ ಹೊರಟು 10 ತಿಂಗಳ ನಂತರ ಆದಿತ್ಯ ನಮ್ಮ ಮನೆಗೆ ಬಂದ. ನಿನ್ನನ್ನು ಎಲ್ಲೆಲ್ಲೋ ಹುಡುಕಿದ, ಕಂಡಿಲ್ಲ. ಶಿವಾನಿಗೆ ಕಣ್ಣು ತುಂಬಿತು. ಅಪ್ಪ ಮುಂದುವರಿಸಿದರು. ನಿನ್ನಿಂದ ದೂರವಾಗಿದ್ದರೂ ನೀ ಸುಖವಾಗಿರಬೇಕು ಅಂದೇ ಅವನು ಬಯಸಿದ್ದ. ಮನೆಗೆ ಬರುವ ಪ್ರತಿತರರಿಗೂ ನಿನ್ನ ಬಗ್ಗೆ ಕೇಳುತ್ತಿದ್ದ. ಅವಳು ನಿಶ್ಶಬ್ದಳಾಗಿದ್ದಳು. ಅವಳ ಕೈಗಳು ದುರ್ಬಲವಾಗದಂತೆ ಆದಿತ್ಯ ನನ್ನ ಬಗ್ಗೆ, ತನ್ನೊಳಗಿನ ಕೊರಗು, ನೋವು ಎಲ್ಲವೂ ಅವಳ ಧ್ವನಿಯಾಗಿತ್ತು. ಅವಳ ಮಾತು ಕೇಳಿ ಅಮ್ಮ ನಿಧಾನವಾಗಿ ಹತ್ತಿರ ಬಂದು ಕುಳಿತರು. ನೀ 10 ದಿನ ಹೊರಟಾಗ ನಿನ್ನ ಹೃದಯ ಮುರಿಯಿತು. ಆದಿತ್ಯನದು ಮುರಿಯುತ್ತಿತ್ತು ಚಿಕ್ಕಮ್ಮ. ಸಂಪೂರ್ಣ ಮನೆ ನಿಶ್ಶಬ್ದ. ಗಡಿಯಾರ ಟಿಕ್ ಟಿಕ್, ಹೃದಯ ಡಗ್ ಡಗ್. ಶಿವಾನಿ ಕಿಟಕಿ ಬಳಿ ನಿಂತು ಹೊರಗೆ ನೋಡುತ್ತಿದ್ದಳು. ಮನಸ್ಸಿನೊಳಗೆ ಗಾಳಿ ಬಿರುಗಾಳಿ. ಅವನು ಯಾಕೆ ಬಂದು ನನ್ನನ್ನು ಹುಡುಕಿದ? ನನ್ನ ತಪ್ಪನ್ನು ಸರಿ ಮಾಡಿಕೊಳ್ಳೋಕೆ ಈಗಾಗಲೇ ತಡವಾಗಿದೆಯಾ? ಅವಳು ತಾಳಲಾರದೆ ಅಪ್ಪನ ಕಡೆ ತಿರುಗಿ ಕೇಳಿದಳು. ಅವನು ಈಗ ಎಲ್ಲಿದ್ದಾನೆ? ಅಮ್ಮ ಅಪ್ಪ ಇಬ್ಬರು ಒಬ್ಬರತ್ತ ನೋಡಿಕೊಂಡರು. ಅವರ ಮುಖದಲ್ಲಿ ಹಿಂಜರಿತ. ಹೇಳಿ ಅಪ್ಪ ದಯವಿಟ್ಟು. ಮಾಧವಯ್ಯ ದೀರ್ಘ ನಿಟ್ಟುಸಿರು ಬಿಟ್ಟರು. ಶಿವಾನಿ, ಆದಿತ್ಯ ಈಗ ಈ ಊರಲ್ಲೇ ಇದ್ದಾನೆ. ಅವಳು ಬೆಚ್ಚಿಬಿದ್ದು ಕುಳಿತಳು. ಏನ್? ಊರಲ್ಲೇ ಯಾಕೆ? ಅಪ್ಪನ ಧ್ವನಿ ಕುಂದಿತು. ನಿನ್ನನ್ನು ಕಾದಿದ್ದಾನೆ. ಆ ಮಾತು ಕೇಳಿದ ಕ್ಷಣ ಅವಳ ಹೃದಯಕ್ಕೆ ಏನೋ ಬಿಸಿ ಹೊಡೆತವಾಯಿತು. ಕಣ್ಣೀರಿನ ಮುಡುಗಳು ಒಡಗಲಿಲ್ಲ. ಅವಳ ಬೆನ್ನು ಮೇಲೆ ನಡುಕ. ಅವಳು ಅಮ್ಮನ ಕೆನ್ನೆಯ ಮೇಲೆ ತಲೆಯಲ್ಲಿ ಇಟ್ಟುಕೊಂಡು ಹೇಳಿದಳು. ಅಮ್ಮ, ನಾನು ನನ್ನ ಬದುಕಿನ ದೊಡ್ಡ ತಪ್ಪು ಮಾಡಿದೆ. ನನ್ನಿಂದ ತಪ್ಪಾಗಿದ್ದರೂ ಯಾರಾದ್ರೂ ಹೀಗೆ ಕಾಯೋದು ಯಾಕೆ? ಅಮ್ಮ ಅವಳ ತಲೆ ಸವರುತ್ತಾ ಹೇಳಿದರು. ನಿಜವಾದ ಪ್ರೀತಿ ಚಿಕ್ಕಮ್ಮ ಒಮ್ಮೆ ಬಂದರೆ ಬಿಡೋದಿಲ್ಲ. ಶಿವಾನಿ ಕಣ್ಣು ತೋರಿಸಿದಳು. ಆದಿತ್ಯ ಇನ್ನು ಅವಳನ್ನು ಕಾದಿದ್ದಾನ? ಅವಳೊಳಗೆ ಮಾತನಾಡಲು ಬಯಸುತ್ತಾನ? ಏನ್ ಹೇಳ್ತಾನೋ? ಆಲೋಚನೆಗಳು ಗುಂಗು ಮರಳುವ ಕ್ಷಣ ಅಪ್ಪ ಅವನು ಎಲ್ಲಿರ್ತಾನೆ? ನಾನು ಅವನನ್ನು ನೋಡ್ಬೇಕು. ಶಿವಾನಿ ಧ್ವನಿ ತುಟಿಗಳಲ್ಲಿ ಜಾರಿದರೂ ಅದರೊಳಗಿನ ಮಾತು ಬಲವಾಗಿ ಕೇಳಿಸಿತು. ಅಪ್ಪ ಕ್ಷಣಕಾಲ ಅವಳನ್ನು ನೋಡಿದರು. ಅಮ್ಮನ ಕೈ ಶಿವಾನಿ ಕೈ ಹಿಡಿದಿತ್ತು. ಮಾಧವಯ್ಯ ನಿಧಾನವಾಗಿ ಹೇಳಿದರು. ಅವನು ಇದೇ ನಿನ್ನನ್ನು ನೋಡಲು ಬಂದಿದ್ದಾನೆ. ಅದೇ ನಮ್ಮ ಮನೆಯ ಹೊರಗಡೆ. ಶಿವಾನಿ ಅಚ್ಚರಿಯಿಂದ ಬಾಗಿಲತ್ತ ನೋಡಿದಳು. ಹಾ, ಹೆಚ್ಚ ಅಪ್ಪ ಅಲ್ಲಿ? ಅಪ್ಪ ತಲೆಯಾಡಿಸಿದರು. ಅವಳು ಎದ್ದು ನಿಂತಳು. ಪಾದದಲ್ಲಿ ನಡುಕ, ಮನಸ್ಸಿನಲ್ಲಿ ಬೆರಗು, ಭಯ, ಆಸೆ ಎಲ್ಲವೂ. ಅವಳು ಬಾಗಿಲತ್ತ ಹೆಜ್ಜೆ ಹಾಕುತ್ತಿದ್ದಾಗ ಅಮ್ಮನ ಧ್ವನಿ ಕೇಳಿಸಿತು. ಹೋಗು ಚಿಕ್ಕಮ್ಮ, ಈ ಬಾರಿ ಓಡಬೇಡ. ಶಿವಾನಿ ಬಾಗಿಲಿನ ಹತ್ತಿರ ತಲುಪಿ ನುಡಿ ಸಹಿತವಾಗಿ ಬಾಗಿಲು ತೆರೆದಳು.
ಮಳೆಯ ಮಂಜಿನಂತೆ ಒಬ್ಬ ನಿಂತಿದ್ದ. ಕೈಯಲ್ಲಿ ಒಂದು ಚಿಕ್ಕ ಛತ್ರಿ. ಆ ಕಣ್ಣು ಅದೇ ಕಾಳಜಿ, ಅದೇ ಮೌನ, ಅದೇ ಪ್ರೀತಿ. ಆದಿತ್ಯ ಬಾಗಿಲು ತೆರೆದ ಕ್ಷಣದಲ್ಲಿ ಶಿವಾನಿಯ ಕಾಲು ಗಟ್ಟಿಯಾಗಿ ನೆಲಕ್ಕೆ ಅಂಟಿಕೊಂಡಂತೆ ಆಯಿತು. ಅವಳ ಕಣ್ಣುಗಳ ಮುಂದೆ ನಿಂತಿದ್ದವನು ಅವಳು ಬಿಟ್ಟು ಹೋದವ ಅಲ್ಲ, ಅವಳು ಕಳೆದುಕೊಂಡವ ಆದಿತ್ಯ. ಮಳೆ ಮಂಜಿನಲ್ಲಿ ನಿಂತು ಅವಳನ್ನು ಕಾಣುವ ಕ್ಷಣಕ್ಕೆ ಅವನ ಕಣ್ಣು ಮೃದುವಾಗಿ ಪ್ರಕಾಶಿಸಿದ. ಒಂದು ನಿಶಬ್ದ ಉತ್ತರದಂತೆ ಶಿವಾನಿ ಉಸಿರು ಕೂಡ ಮರೆತು ಬಿಟ್ಟಳು. ಒಂದೇ ಕ್ಷಣದಲ್ಲಿ ಹಳೆಯ ನೋವು, ಹಳೆಯ ಮಡಿಲು, ಬಂಧ, ದೂರ, ಪ್ರೀತಿ ಎಲ್ಲವೂ ಹೃದಯದೊಳಗೆ ಓಟ ನಡೆಸಿದವು. ಸಮ್ಮುಖ 5 ವರ್ಷಗಳ ನಂತರ ಆದಿತ್ಯ 2 ಹೆಜ್ಜೆ ಮುಂದೆ ಬಂದು, ಅವನ ತುಟಿಗಳಲ್ಲಿ ಸ್ವಲ್ಪ ನಗೆ, ಆದರೆ ಕಣ್ಣುಗಳಲ್ಲಿ ತೀವ್ರವಾದ ನೋವು. ಶಿವಾನಿ, ಅವನ ಧ್ವನಿ ನಡುಗಿತ್ತು. ಮಳೆಯ ಹನಿ ಅವನ ಮುಖದ ಮೇಲೆ ಕಣ್ಣೀರಿನ ಹೊಳೆ ಅದಕ್ಕಿಂತ ಸ್ಪಷ್ಟವಾಗಿತ್ತು. ಶಿವಾನಿ ಹೇಗೆ ಪ್ರತಿಕ್ರಿಯಿಸಬೇಕು ಎಂದು ತಿಳಿಯದೆ ಕೇವಲ ನಿಂತೇ ಇದ್ದಳು. ನೀ ನಿಜವಾಗಿಯೂ ಹಿಂತಿರುಗಿದ್ದೀಯಾ? ಅವನ ಧ್ವನಿ ನಿಧಾನ, ಧೈರ್ಯವಿಲ್ಲ. ಕಾದು ಕಾದು ತನ್ನೊಳಗಿನ ಆಸೆಗಳು ಭಯವಾಗಿದ್ದವು. ಶಿವಾನಿ ಬಲವಾಗಿ ನುಂಗಿಕೊಂಡು ಸ್ವಲ್ಪ ಕಣ್ಣು ಮಿಟುಕಿಸಿ ಹೇಳಿದಳು, ಆದಿತ್ಯ, ನಾನು ಕ್ಷಮಿಸು. ಅವಳ ತುಟಿಗಳಲ್ಲಿ ನಡುಕ, ಕಣ್ಣಿನಲ್ಲಿ ಮಳೆ. ಆದಿತ್ಯ ತಕ್ಷಣ ತಲೆಯಾಡಿಸಿದ. ಇಲ್ಲ, ಕ್ಷಮೆಯ ಮಾತು ಬೇಡ ಶಿವಾನಿ, ನೀ ಸುಖವಾಗಿದ್ದರೆ ಸಾಕು ಅಂತ 5 ವರ್ಷಗಳೇ ಮೌನವಾಗಿದ್ದೆ. ಮೌನದ ನಡುವೆ ಮಾತುಗಳು. ಶಿವಾನಿ ಮುಂದೆ ಹೆಜ್ಜೆ ಇಟ್ಟಳು. ದೂರವನ್ನು ಕಡಿಮೆ ಮಾಡಲು 5 ವರ್ಷಗಳ ಮನಸ್ಸನ್ನು ಚಲಿಸಲು ಕೇವಲ ಒಂದು ಹೆಜ್ಜೆ ಸಾಲಿತ್ತು. ನೀ ನನ್ನನ್ನು ಹುಡುಕಲು ಯಾಕೆ ಬಂದೆ? ಅವಳ ಧ್ವನಿ ಮೃದುವಾಗಿತ್ತು. ಆದಿತ್ಯ ಅವಳನ್ನು ಒಂದು ಉಸಿರಿನಷ್ಟು ಗಮನಿಸಿದ. ಹುಡುಕದೆ ಇರಲಾಗಲಿಲ್ಲ. ಅವನು ನುಗ್ಗಿದನು. ಅದರೊಳಗಿನ ನೋವು ಶಿವಾನಿ ನೇರವಾಗಿ ಕಂಡಳು. ನೀ ಹೊರಟ ದಿನ ನನ್ನ ಜೀವನದ ಹಾದಿ ಖಾಲಿಯಾಯಿತು. ಅವನು ನಿಧಾನವಾಗಿ ಹೇಳಿದ. ನಾನು ತಪ್ಪು ಮಾಡಿದ್ದೆ, ಆದರೆ ಅದನ್ನು ಸರಿ ಮಾಡುವ ಮುನ್ನವೇ ನೀ ಹೋಗಿಬಿಟ್ಟೆ. ಶಿವಾನಿ ಕಣ್ಣೀರನ್ನು ಒರೆಸಿಕೊಂಡಳು. ನಾನು ಕೋಪದಲ್ಲಿ ಅರ್ಥವಾಗದೆ ಅಂದೇ ಹೊರಟೆ. ಆದ್ರೆ ಈಗ ಎಲ್ಲವೂ ತಡವಾಗಿದೆಯಾ ಆದಿತ್ಯ? ಅವನ ಕಣ್ಣು ಶಿವಾನಿಯ ಕಣ್ಣನ್ನು ಸಿಕ್ಕಿತು. ಅದು ಒಂದು ಕ್ಷಣ. ಮೌನದ ಬಹಳ ದೊಡ್ಡ ಪ್ರಶ್ನೆಗಳಿಗೂ ಉತ್ತರವಾಗಿತ್ತು. ನೀ ಬಂದಿದ್ದೀನಿ ಅಂದರೆ ಅವನು ನಿಟ್ಟುಸಿರು ಬಿಟ್ಟ. ನನಗೇನು ತಡ ಅನ್ಸುತ್ತೆ. ನಡುಗಿದ ಹೃದಯಗಳು ಮನೆಯ ಒಳಗಿನಿಂದ ಅಮ್ಮ ಗಮನಿಸುತ್ತಿದ್ದರು. ಅಪ್ಪ ಮೌನವಾಗಿ. ಅವರಿಗೆ ಶಿವಾನಿಯ ಮನೆಯತ್ತ ಮರಳುವಿಕೆ, ಅರ್ಧದಷ್ಟು ಸಂತೋಷ, ಮತ್ತರ್ಧದಷ್ಟು ಭವಿಷ್ಯದ ಚಿಂತೆ. ಆದಿತ್ಯ ಶಿವಾನಿಗೆ ಚಿಕ್ಕ ಛತ್ರಿಯನ್ನು ಮುಂದಕ್ಕೆ ಹಿಡಿದು, ಮಳೆ ಹೆಚ್ಚಾಗ್ತಿದೆ, ಒಳಗೆ ಬರ್ತೀಯಾ ಎಂದನು. ಶಿವಾನಿ ಕ್ಷಣದಲ್ಲಿ ನಕ್ಕೆ. ಅವನ ನಗು 5 ವರ್ಷಗಳ ಹಿಂದೆ ಇದ್ದ ಹಾಗೆಯೇ ಒಳಗೆ. ಅವಳ ಪ್ರಶ್ನೆಯಲ್ಲಿ ಮುದ. ಹೌದು ಎಂದು ಅವನು ಸ್ವಲ್ಪ ಹೆಜ್ಜೆ ಮುಂದೆ ಸರಿದು ಹೇಳಿದ. ಕೇವಲ ಮನೆಗೆ ಮಾತ್ರ ಅಲ್ಲ, ನನ್ನ ಜೀವನಕ್ಕೆ ಹಿಂತಿರುಗಿ ಬರುವ ಅರ್ಥದಲ್ಲೂ. ಶಿವಾನಿ ತಕ್ಷಣ ಕಣ್ಣು ಕುಗ್ಗಿಸಿದಳು. ಅದು ಅವಳಿಗೆ ಸಿದ್ಧವಾಗಿರದ ಪ್ರಶ್ನೆ. ಪ್ರೀತಿ ಎಂದರೆ ಸುಲಭ ಅಲ್ಲ. ಅದಕ್ಕೆ ಆಳ, ಜವಾಬ್ದಾರಿ, ಹಾಲಿನ ಗಾಯಗಳು, ಸ್ಮರಣೆ ಇವೆ. ಆದಿತ್ಯ, ನನಗೆ ಸಮಯ ಬೇಕು ಅವಳು ಸರಳವಾಗಿ ಹೇಳಿದಳು. ಅವನ ನಗೆ ಮಾಡಿದ. ನಾನೇನು ಹೊಸದು? ಕಾಯೋದು ನನಗೆ ಹೊಸದಲ್ಲ ಶಿವಾನಿ ಮನೆಗೆ ವಾಪಸ್ ಹೋದಳು. ಅವಳ ಮನಸ್ಸಿನಲ್ಲಿ 2 ಯೋಚನೆಗಳು. ಅವನು ಇನ್ನೂ ನನ್ನನ್ನು ಅದೇ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಾನ? ಆದರೆ ನನ್ನ ಹೃದಯವನ್ನು ಮತ್ತೆ ಬಾಯ್ದು ಕೊಡಬೇಕಾ? ಅವಳು ಹಾಸಿಗೆಯ ಮೇಲೆ ಕುಳಿತು ಅಮ್ಮನ ಮುಖ ನೋಡುವಷ್ಟರಲ್ಲಿ ಅವಳಿಂದ ಹಿನ್ನಡೆ ನೋಡಲಾಗಲಿಲ್ಲ. ಅಮ್ಮ, ಈಗ ಏನು ಮಾಡಲಿ? ಅವಳ ಧ್ವನಿ ಮುಗುತದಿಂದ ಬಹಳ ಮೃದುವಾಗಿತ್ತು. ಅಮ್ಮ ನಗುತ್ತಾ ಅವಳ ತಲೆಯನ್ನು ಸವರಿದರು. ಈ ಹೃದಯಕ್ಕೆ ಕೇಳು ಚಿಕ್ಕಮ್ಮ, ಆ ಹೃದಯ ತಪ್ಪು ಹೇಳೋದಿಲ್ಲ. ಶಿವಾನಿ ಕಿಟಕಿಯ ಹೊರಗೆ ನೋಡಿದಳು. ಆದಿತ್ಯ ನೆಲದ ಕೆಳಗೆ ನಿಂತೇ ಇದ್ದನು, ಮಳೆಯಲ್ಲೇ. ಅವಳನ್ನೇ ನೋಡುತ್ತಾ. ಅವಳ ಮುಖದಲ್ಲಿ ಮೂಡಿದ ಒಂದು ಮೃದುವಾದ ನಗು. ಅವನಿಗೆ ಬೇಕಾದ ಉತ್ತರವಿರಬಹುದು, ಆದರೆ ಶಿವಾನಿಗೆ ಇನ್ನೂ ಹಲವಾರು ಭಯಗಳಿವೆ. ರಾತ್ರಿ ಮಳೆಯ ಸದ್ದು ನಿಧಾನವಾಗಿ ಕಡಿಮೆಯಾಗುತ್ತಿದ್ದರೆ ಶಿವಾನಿಯ ಮನಸ್ಸಿನಲ್ಲಿರುವ ಬಿರುಗಾಳಿ ಮಾತ್ರ ಹೆಚ್ಚಾಗುತ್ತಿತ್ತು. ಅವಳು ಹಾಸಿಗೆಯ ಮೇಲೆ ಕುಳಿತುಕೊಂಡೇ ಇದ್ದಳು. ಕೈಗಳಲ್ಲಿ ನಡುಕ, ಕಣ್ಣಿನಲ್ಲಿ ಅನೇಕ ಪ್ರಶ್ನೆಗಳು, ಹೃದಯದೊಳಗೆ ಹಳೆಯ ಗಾಯಗಳ ಗದ್ದಲ. ಅವಳು ಕಿಟಕಿಯ ಬಳಿ ಹೋದಾಗ ಆದಿತ್ಯ ಇನ್ನೂ ಮನೆಯ ಕೆಳಗೆ ನಿಂತಿದ್ದ. ಛತ್ರಿ ಈಗಾಗಲೇ ಉದುರಿತ್ತು. ಅವನ ಶರ್ಟ್ ಸಂಪೂರ್ಣ ಮಳೆಯಿಂದ ತೋಯಿತು. ಆದರೂ ಅವನ ಕಣ್ಣು ಇನ್ನೂ ಶಿವಾನಿಯ ಮನೆಯ ಕಿಟಕಿ ಕಡೆ. ಅವನ ಕಣ್ಣುಗಳಲ್ಲಿ, ನಾನು ಇಲ್ಲೇ ಇದ್ದೀನಿ, ನೀ ಬರೋವರೆಗೂ
ಎಂಬ ಮಮತೆಯ ಮಾತು ಶಿವನಿಯ ಹೃದಯಕ್ಕೆ ನಡುಗಿತು. ಮನೆಯ ಬಾಗಿಲು ನಿಧಾನವಾಗಿ ತೆರೆಯುವಷ್ಟರಲ್ಲಿ ಆದಿತ್ಯ ತಕ್ಷಣ ನೇರವಾಗಿ ನಿಂತ. ಅವಳನ್ನು ನೋಡಿದಾಗ ಅವನ ಮುಖದಲ್ಲಿ ಭಯ, ಆಸೆ, ನೋವು ಎಲ್ಲವೂ ಮಿಶ್ರಣ. ಆದಿತ್ಯ, ಈ ಮಳೆಯಲ್ಲೇ ಯಾಕೆ? ಅವಳು ಮೃದುವಾಗಿ ಕೇಳಿದಳು. ಅವನ ತುಟಿಗಳು ನಡುಗಿದವು. ನಿನ್ನ ಮಾತು ಕೇಳದೆ ಹೋಗಬಲ್ಲೆನಾ? ಅವನ ಉತ್ತರ ಸರಳ, ಆದರೆ ಹೃದಯದ ತೂಕ ತುಂಬಿಕೊಂಡಿತ್ತು. ನಾನು ಹೊರಟು ಹೋದಾಗ ಶಿವಾನಿ ನಿಧಾನವಾಗಿ ಹೇಳಿದರು. ನನ್ನಿಂದ ನಿನಗೆ ಬಹಳ ನೋವು ಕೊಟ್ಟೆ. ಆದಿತ್ಯ ನಿಧಾನವಾಗಿ ತಲೆ ಆಡಿಸಿ, ನೋವು ಕೊಟ್ಟದ್ದು ನೀ ಅಲ್ಲ, ನಾವು ಇಬ್ಬರು ಅರ್ಥ ಮಾಡಿಕೊಳ್ಳೋದು ತಪ್ಪು. ಈ ಒಂದು ವಾಕ್ಯ ಶಿವಾನಿಯ ಮನಸ್ಸನ್ನು ಒಡೆದು ಹಾಕಿತು. ಅವಳು ಹತ್ತಿರಕ್ಕೆ ಹೋಗಿ ಕೇಳಿದಳು, ನೀ ಇನ್ನೂ ನನ್ನ ಬಗ್ಗೆ ಯೋಚಿಸುತ್ತಿದ್ದೀಯಾ? ಅವನ ನಗು ತುಂಬ ಮೃದುವಾಗಿತ್ತು. ಯೋಚಿಸದ ದಿನಗಳೇ ಇರಲಿಲ್ಲ ಶಿವಾನಿ ತನ್ನ ಕೈ ಬಳಿ ನೆಟ್ಟಳು. ಅವಳ ಕಣ್ಣು ಹತ್ತಿರದಿಂದಲೇ, ಆದಿತ್ಯ, ನನ್ನೊಳಗೆ ಇನ್ನೂ ನೋವು ಇದೆ. ವಿಶ್ವಾಸ ಮತ್ತೆ ಕಟ್ಟಿಕೊಳ್ಳಲು ನನಗೆ ಸಮಯ ಬೇಕು. ಅವನು ಮುಂದಕ್ಕೆ ಬಂದು ಅವಳ ಕೈಗಳನ್ನು ನಿಧಾನವಾಗಿ ಹಿಡಿದ. ಸರಿ ಎಂದನು. ಅವನ ಧ್ವನಿಯಲ್ಲಿ ಅಚ್ಚರಿಯಷ್ಟು ಶಾಂತಿ. ನನ್ನ ಜೊತೆ ಬದುಕು ಬೇಡುವುದಿಲ್ಲ. ನನ್ನನ್ನೇ ಕ್ಷಣದಲ್ಲಿ ಒಪ್ಪಿಕೊಳ್ಳು ಎಂದು ಹೇಳಲ್ಲ. ನೀ ಏನು ಬೇಕಾದರೂ ಅದಕ್ಕೆ ಕಾಯೋಕೆ ನಾನು ಸಿದ್ಧ. ಅವನ ಕಣ್ಣಿನಲ್ಲಿ ನೋಡಿದಾಗ ಅವಳು ಕಂಡದ್ದು ಪ್ರೀತಿಯಲ್ಲ, ಪ್ರೀತಿಯ ಮೇಲೆ ನಂಬಿಕೆಯನ್ನಿಟ್ಟ ಒಬ್ಬ ವ್ಯಕ್ತಿ. ಅಮ್ಮ ಬಾಗಿಲಿನ ಬಳಿ ನಿಂತು ನೋಡುತ್ತಿದ್ದಳು. ಅವಳ ಮುಖದಲ್ಲಿ ಮೃದುತೆಯ ನಗು. ಬನ್ನಿ ಒಳಗೆ ಇಬ್ಬರು ಎಂದಳು. ಆದಿತ್ಯ ಸ್ವಲ್ಪ ಹಿಂಜರಿದು ನಿಂತ. ಆಂಟಿ, ನನಗೆ ಹಾಗೆ ಒಳ ಬರೋ ಹಕ್ಕು ಕೊಡೋದು ಮಗಳು. ನಿನಗೆ ಈಗಲೂ ಅದೇ ಹಕ್ಕು ಇದೆ. ಅಮ್ಮನ ಮಾತು ಅವನನ್ನು ನಿಶ್ಶಬ್ದಗೊಳಿಸಿತು. ಅವರು ಇಬ್ಬರು ಒಳಗೆ ಬಂದರು. ಮನೆಯೊಳಗೆ ಮೃದುವಾದ ದೀಪ. ಹಳೆಯ ಗೋಡೆಯ ಮೇಲೆ ಶಿವಾನಿಯ ಬಾಲ್ಯದ ಫೋಟೋಗಳು. ಕಿಚನ್ನಿಂದ ಬರುತ್ತಿದ್ದ ಅಪ್ಪ ತಯಾರಿಸಿದ ಕಾಫಿಯ ಸುಗಂಧ. ಮಾಧವಯ್ಯ ಕೂಡ ಸೋಫಾದಿಂದ ನಗೆ ಮಾಡಿದ್ದಾರೆ. ಬಾ ಆದಿತ್ಯ, ಈ ಮನೆಯಲ್ಲಿ ನಿನ್ನ ಹೆಜ್ಜೆ ಗುರುತುಗಳು ಈಗಲೂ ಇವೆ. ಆದಿತ್ಯ ಅವರ ಕಾಲಿಗೆ ಮುಟ್ಟಿದ. ತಂದೆ ಅವನ ತಲೆ ಸವರಿದರು. ನಿನ್ನ ಕಣ್ಣಲ್ಲೇ ನನಗೆ ಸತ್ಯ ಕಾಣ್ತಿದೆ ಮಗ. ಶಿವನಿಗೆ ಗಂಟಲಲ್ಲಿ ಒಂದು ದೊಡ್ಡ ಗಡ್ಡೆ ಕೂತಂತಾಯಿತು. ಅವಳು ನಿಧಾನವಾಗಿ ಹೇಳಿದರು. ಆದಿತ್ಯ, ನೀ ಈ ಮನೆಗೆ ಬಂದಿರೋದು ನನಗೆ ಒಂದು ಹೊಸ ಆರಂಭದ ಹಂತ. ಆದಿತ್ಯ ನಗೆ ಮಾಡಿದ. ನಿನ್ನ ಜೊತೆ ಯಾವ ಹಂತವಾದರೂ ನಾನು ಸಿದ್ಧ. ಆದರೆ ಒಂದು ತಿರುವು. ಇವರಿಬ್ಬರ ಒಟ್ಟಿಗೆ ಕುಳಿತಿದ್ದಾಗ ತಂದೆಗೆ ಅಚಾನಕ್ ಫೋನ್ ಬಂತು. ಅವರು ನೋಡಿದ ಕ್ಷಣ ಅವರ ಮುಖದಲ್ಲಿ ಗಂಭೀರತೆ ಮೂಡಿತು. ಯಾರೋ ಅಪ್ಪ? ಶಿವಾನಿ ಕೇಳಿದಳು. ಅವರು ಉತ್ತರ ನೀಡುವ ಮೊದಲು ಫೋನ್ ಕೈಯಿಂದ ಜಾರಿ ಬಿದ್ದಿತು. ಸ್ಕ್ರೀನ್ನಲ್ಲಿ ಬಂದಿದ್ದ ಹೆಸರು ಡಾಕ್ಟರ್ ಮುರಳಿ ಮತ್ತು ಅದರ ಕೆಳಗೆ ತುರ್ತು ವರದಿ ರೆಡಿ. ಅಮ್ಮ ತಕ್ಷಣ ಅಪ್ಪನತ್ತ ನೋಡಿದಳು. ಅಪ್ಪನ ಕಣ್ಣುಗಳಲ್ಲೊಂದು ಭಾರಿ ಮೌನ. ಶಿವಾನಿ ನಡುಗಿ ಕೇಳಿದಳು, ಅಪ್ಪ, ಏನು ವರದಿ? ಯಾರು? ಏನು ಆಯ್ತು? ಅಪ್ಪ ನಿಧಾನವಾಗಿ, ಬಹಳ ತೂಕ ಧ್ವನಿಯಲ್ಲಿ, ನಾನು ನನ್ನ ಆರೋಗ್ಯ ಕಳೆದ 2 ತಿಂಗಳಿಂದ ರೋಗಪಟ್ಟು ಪರೀಕ್ಷೆಗಳು ಮಾಡಿಸುತ್ತಿದ್ದೇನೆ. ಡಾಕ್ಟರ್ ಹೀಗೆ ವರದಿ ಹೇಳೋಕೆ ಕರೆ ಮಾಡಿದ್ದಾರೆ. ಶಿವಾನಿ ಬೆಚ್ಚಿಬಿದ್ದು. ಆದಿತ್ಯ ಶಿವಾನಿಯ ಕೈ ಬಿಗಿಯಾಗಿ ಹಿಡಿದ. ಮನೆಯ ಮೌನ ಇದೀಗ ಭಯದ ಮೌನ. ಅಪ್ಪನ ಮಾತು ಕೇಳಿದ ಕ್ಷಣ ಶಿವಾನಿಯ ಹೃದಯಕ್ಕೆ ನೇರವಾಗಿ ಚಳಿ ಹೊಡೆತ ಬಿದ್ದಂತಾಯಿತು. ಅವಳು ನಿಂತಲ್ಲೇ ನಿಂತಳು. ಒಂದು ಕ್ಷಣ ಗಾಳಿ ಕೂಡ ನಿಲ್ಲಿದಂತೆ. ಅಮ್ಮನ ಮುಖ ಬೆರಗಿನಿಂದ ಬಿಳಿಯಾಗಿ ಬಿಟ್ಟಿತು. ಅವಳ ಕಣ್ಣಿನತ್ತ ನೋಡಿದರು. ಅವಳು ಏನನ್ನೂ ಹೇಳಲಿಲ್ಲ. ಅವಳ ಮೌನವೇ ಉತ್ತರದಂತೆ. ಆದಿತ್ಯ ತಕ್ಷಣ ಎದ್ದು ಅಪ್ಪನ ಪಕ್ಕದಲ್ಲಿ ಕುಳಿತುಕೊಂಡ. ಮಾಧವಯ್ಯ ಅಂಕಲ್, ನೀವು ಚೆನ್ನಾಗಿರ್ತೀರಾ? ಏನಾದರೂ ಸಮಸ್ಯೆ ಇದೆಯಾ? ಅವನ ಧ್ವನಿಯಲ್ಲಿ ತುಂಬಾ ಕಾಳಜಿ. ಮಾಧವಯ್ಯ ತಮ್ಮ ಚಸ್ಮೆಯನ್ನು ನಿಧಾನವಾಗಿ ತೆಗೆದು ತಲೆಯ ಮೇಲೆ ಇಟ್ಟುಕೊಂಡು ಒಂದು ದೀರ್ಘ ನಿಟ್ಟುಸಿರು ಬಿಟ್ಟರು. 2 ತಿಂಗಳಿಂದಲೂ ಶೇಖರಿಸಿದ್ದ ನಾನು ಮಕ್ಕಳಿಗೆ ಭಯ ಹುಟ್ಟಿಸಬಾರದೆಂದು. ಆದ್ರೆ ಈಗ ಡಾಕ್ಟರ್ ವರದಿ ಹೇಳಲು ಕರೆ ಮಾಡಿದ್ದಾರೆ. ಶಿವನಿಯ ಒಳಗಿನ ಗದ್ದಲ. ಅಪ್ಪ, ನೀವು ಇದನ್ನು ನಮ್ಮಿಂದೆಲ್ಲ ಯಾಕೆ ಮರೆ ಮಾಡಿದಿರಿ? ಅವಳ ಧ್ವನಿ ನಡುಗುತ್ತಿತ್ತು. ಮಾಧವಯ್ಯ ಮೃದುವಾಗಿ ನಗಿದರು. ಆ ನಗು ಹೃದಯವನ್ನು ಕತ್ತರಿಸುವ ನಗು. ನೀ ಹೊರಟು ಹೋದಾಗ ನನ್ನಲ್ಲೇನೋ ಹೇಳಿದರೆ ನಿನಗೆ ತಲೆಬಿಸಿ ಆಗೋದು ಅಂತ. ಮಕ್ಕಳು ಸುಖವಾಗಿದ್ದರೆ ಸಾಕು. ಅಪ್ಪನ ನೋವನ್ನು ಮರೆಮಾಡೋದು ಅಪರಾಧ ಅಲ್ಲವಲ್ಲ? ಶಿವಾನಿಯ ಕಣ್ಣು ಸ್ಥಿರವಾಗಿಯೇ ಇರಲಿಲ್ಲ. ಅವು ತುಂಬಿ ಹರಿಯುತ್ತಲೇ ಇತ್ತು. ಅಪ್ಪ, ನನಗೆ ತಿಳಿದಿರಲಿಲ್ಲ ನಾನು ದೂರ ಹೋಗೋದು ನೀ ಒಂಟಿಯಾಗುವಷ್ಟು ನೋವು ಕೊಡ್ತದೆ ಅಂತ.
ಅಪ್ಪ ತನ್ನ ಕೈ ಶಿವಾನಿಯ ಬೆನ್ನತ್ತ ಇಟ್ಟು ತಲೆಯ ಮೇಲೆ ಸವರಿದರು. ನಿನ್ನ ತಪ್ಪೇನಿಲ್ಲ ಮಗು. ತಪ್ಪು ಜೀವನದ ಭಾಗ.